ಅದೇನು ಅಂತಂದ್ರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಅಥವಾ ಮಾಂತ್ರಿಕ ಬಾಧೆಗಳು ಆದಾಗ ಅಥವಾ ನಮಗೆ ಪದೇ ಪದೇ ಶತ್ರುಗಳು ತೊಂದರೆಗಳು ಕೊಡ್ತಾ ಇದ್ದಾರೆ ಅಥವಾ ಇಲ್ಲ ಸಲ್ಲದ ಅಪವಾದ ನಮ್ಮ ಮೇಲೆ ಬರ್ತಾ ಇದೆ ಅಥವಾ ಅಕ್ಕಪಕ್ಕದವರು ಸುಮ್ಮನೆ ಆದರೂ ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ಈ ತರ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಒಂದು ವಿಷಯವನ್ನ ಮಾತಾಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ. ಹಾಗೆ ಇಂತಹ ಒಂದು ನೆಗೆಟಿವ್ ಎನರ್ಜಿ ಇದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ದೃಷ್ಟಿ ದೋಷಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಮನೆಯಲ್ಲಿ ಹಲವಾರು ಕಿರಿಕಿರಿಗಳು ಉಂಟಾಗುತ್ತಿರುತ್ತೆ. ಹಾಗೆ ಯಾವುದೇ ರೀತಿಯ ಕೆಲಸಗಳು ಆಗಲ್ಲ. ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ತರನೇ ಎಷ್ಟೋ ಜನ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಅಂತಹ ತೊಂದರೆ ಇರೋರಿಗೂ ಸಮೇತ ಇದು ಪರಿಹಾರ ಆಗಕ್ಕೆ ಒಂದು ದಾರಿ ಆಗುತ್ತೆ ನಿಮ್ಮಿಂದ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಮದ್ದಿಡು ಕ್ರಿಯೆ ಆಗಿದಂತಹ ಸಂದರ್ಭದಲ್ಲಿ ಅಥವಾ ಪದೇ ಪದೇ ಅಪಘಾತಗಳಾಗ್ತಾ ಇದೆ ಅಥವಾ ವೈದ್ಯಕೀಯ ಚಿಕಿತ್ಸೆಗಳನ್ನ ತೋರಿಸಿದ್ರೂ ಸರಿಯಾಗಿ ಪರಿಹಾರ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನೇರವಾಗಿ ನನ್ನನ್ನು ಭೇಟಿ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ಬಂದು 7019806595. ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಆ ನಂತರದಲ್ಲಿ ಸಂಪರ್ಕಿಸಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಸೊ ಈಗ ಹೇಳಿದೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಅಥವಾ ದೃಷ್ಟಿ ದೋಷಗಳು ಇದ್ದಾಗ ನಾವು ಯಾವ ರೀತಿಯಾಗಿ ನಾವು ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ. ಇದನ್ನ ಯಾವಾಗ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಗಂಡಸರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಹೆಂಗಸರು ಮಾಡ್ಬೋದು. ಹೆಂಗಸರು ಮೈಲಿಗೆ ಆದಾಗ ಮಾಡೋಂಗಿಲ್ಲ ಅಷ್ಟೇನೇನೆ, ಅದರ್ವೈಸ್ ಬೇರೆ ಎಲ್ಲ ದಿನಗಳನ್ನು ಸಮೇತ ನೀವು ಮಾಡಬಹುದು. ಸೊ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕುಲದೇವರನ್ನ ನೆನೆಸ್ಕೋಬೇಕು. ಒಂದು, ಎರಡನೇದಾಗಿ ಮನೆ ದೇವರು ಅಂತ ಏನಿದೆ ಆ ಮನೆ ದೇವರನ್ನ ಸಮೇತ ನೀವು ನೆನೆಸ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಆ ನಂತರದಲ್ಲಿ ಕ್ರಿಯೆಯನ್ನು ಅಥವಾ ಈ ಏನು ತಂತ್ರ ಪರಿಹಾರ ಅಂತ ನಾನು ಹೇಳ್ತಾ ಇದ್ದೀನಿ, ಇಂತಹ ಒಂದು ಪರಿಹಾರಗಳನ್ನ ನೀವು ಮಾಡಬೇಕಾದ್ರೆ ನಿಮ್ಮ ಏನು ದೇಹ ಶುಚಿರ್ಭೂತರಾಗಿರ್ಬೇಕು. ಅಥವಾ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಸಂಜೆ ಬಂದು ಕೈಕಾಲು ಮುಖವನ್ನ ತೊಳ್ಕೊಬೇಕು. ಅಕಸ್ಮಾತ್ ನಾವು ಬೆಳಿಗ್ಗೆನೆ ಮಾಡ್ತೀನಿ, ಬೆಳಿಗ್ಗೆನೆ ನಮಗೆ ಸಮಯ ಇದೆ ಮೇಡಮ್, ನಾವು ಬೇಗನೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ವೆರಿ ಒಂದು ಏನ್ ಹೇಳ್ತೀನಿ ಅಂತಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದನ್ನ 100% ಮಾಡ್ಬೋದು. ಸೊ ಇದು ನಿಮ್ಮ ಮನೆಯಲ್ಲೇ ಇರುವಂತಹ ಮಣ್ಣಿನ ಹಡತೆ ಅಂತ ತಗೊಳ್ಳಿ. ಸೊ ಯಾವ್ದಾದ್ರು ದೀಪಾವಳಿ ಹಬ್ಬಕ್ಕೆ ಬಳಸಿರುವಂತದ್ದಾದ್ರೂ ಆಗಿರ್ಬೋದು ಅಥವಾ ನಾವು ಬೇರೆ ದಿನಗಳಲ್ಲಿ ಏನಾದ್ರೂ ತಂದು ಒಂದು ಉಪಯೋಗಿಸಿರುವಂತಹ ದೀಪಗಳಾದ್ರೂ ತಗೋಬಹುದು. ಆದ್ರೆ ಇಲ್ಲಿ ಬಂದು ನಿಮ್ಮ ಮನೆಯ ದಿಕ್ಕುಗಳು ಎಷ್ಟು ದಿಕ್ಕುಗಳಿದೆ ಅಂದ್ರೆ, ಈಗ ನಾನು ಇಲ್ಲಿ ಒಂದು ನನ್ನ ಹಾಲಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳಿ. ನನ್ನ ಹಾಲಲ್ಲಿ ದೊಡ್ಡ ಹಾಲ್ ಇದು ಬಂದು ಒಂದು 30-50 ಅಂದಾಗ 1 2 3 4 ಈ ತರ ಇಷ್ಟು ಕಾರ್ನರ್ಗಳಿದೆ ಅಲ್ಲ, ಅಷ್ಟು ಕಾರ್ನರ್ ಅಲ್ಲೂ ನೀವು ಇಡ್ಬೇಕಾಗುತ್ತೆ. ಮತ್ತೆ ನೀವು ಕೇಳ್ಬೇಡಿ ಮೇಡಮ್ ನಮ್ ಚಿಕ್ಕದು ಮನೆ ಇದ್ರೆ ಮೂಲೆಗಳು ಇಡಿ. ಇಲ್ಲ, ನಮ್ಮ ಮನೇಲೆ ನಾವೆಲ್ಲ ಸಾಮಾನು ಜೋಡಿಸ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆಯ ಯಾವ ಜಾಗದ ಮೂಲೆಯಲ್ಲಿ ಜಾಗ ಇದೆ ಅಂತ ಜಾಗವನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಮೇಡಮ್ ಮೇಲ್ಗಡೆ ಎಲ್ಲ ಜೋಡಿಸಿಟ್ಬಿಟ್ಟಿದೀನಿ ಅಂತಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಒಂದು ಸಣ್ಣದಾದ ತಟ್ಟೆನ ತಕೊಂಡು ಅದಕ್ಕೆ 4 ಮಣ್ಣಿನ ಹಣತೆಯನ್ನ ಹಚ್ಚಬೇಕು. ಇಲ್ಲಿ ಬಂದು ನಾವು 5 ತಿರಿಯನ್ನೇ ಹಚ್ಚಬೇಕಾಗುತ್ತೆ. ಇಲ್ಲಿ ಏಕತಿರಿ ಇಲ್ಲ, 2 ತಿರಿ ಇಲ್ಲ, 3 ಇಲ್ಲ, 4 ಇಲ್ಲ, 5 ತಿರಿಯನ್ನೇ ನೀವು ಹಚ್ಕೋಬೇಕಾಗುತ್ತೆ. ಒಂದು ತಟ್ಟೆ, ಶುದ್ಧವಾದ ತಟ್ಟೆಯನ್ನೇ ತಕೊಳ್ಳಿ. ಜಾಗ ಇದ್ದವರು 4 ಕಾರ್ನರು ಅಥವಾ ಪ್ರತಿ ರೂಮು, ಪ್ರತಿ ಕೋಣೆ ಅಂತ ಏನಿದೆ ಅಲ್ಲಿ ಇಡೋದ್ರಿಂದ ನಿಮಗೆ ತುಂಬಾ ಪಾಸಿಟಿವ್ ಆದ ರಿಸಲ್ಟ್ ಬರುತ್ತೆ. ಒಂದಿನಕ್ಕೆ ಬರುತ್ತಾ? ಇಲ್ಲ, ಖಂಡಿತ ಇಲ್ಲ. ಪ್ರತಿ ವಾರದಲ್ಲಿ ಒಮ್ಮೆ, ಮಂಗಳವಾರ ಮಾಡಿದ್ರೆ ಮಂಗಳವಾರ ಮಾಡಿ, ಶನಿವಾರ ಮಾಡಿದ್ರೆ ಶನಿವಾರ ಮಾಡಿ, ಗುರುವಾರ ಮಾಡಿದ್ರೆ ಗುರುವಾರ. ಹೀಗೇನೆ ಯಾವ ವಾರ ಆರಂಭಿಸ್ತೀರಿ ಆ ವಾರ ನೀವು ಮಾಡ್ಕೊಂಡು ಹೋಗ್ಬೋದು ಪ್ರಿಯ ವೀಕ್ಷಕರೇ. ಆ ನಂತರದಲ್ಲಿ ಪ್ರತಿ ಮೂಲೆಯಲ್ಲಿ ಮಣ್ಣಿನ ದೀಪವನ್ನ ನೀವು ಹಚ್ಚಬೇಕಾಗುತ್ತೆ. ಅದು ಬಂದು 5 ತಿರಿಯನ್ನೇ ಹಾಕ್ಬೇಕಾಗ್ತದೆ. ನಾವಿಲ್ಲಿ ಪಂಚತಿರಿ ಅಂತಾನೆ ಹೇಳ್ತೀವಿ. ಇದಕ್ಕೆ ನಾವು ಎಳ್ಳೆಣ್ಣೆ ಮತ್ತೆ ಬೇವಿನ ಎಣ್ಣೆಯನ್ನ ಮಿಶ್ರಣ ಮಾಡಬೇಕು. ಇಲ್ಲಿ ನಾವು ನೋಡಿ, ಬೇವಿನ ಎಣ್ಣೆಯನ್ನ ಉಚ್ಚಾಟನ ಕ್ರಿಯೆಗೆ ನಾವು ಬಳಸ್ತೀವಿ. ನೀವು ನೋಡ್ಬೋದು, ವರ್ಮ್ಸ್ ಎಲ್ಲ ಆದಾಗಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ, ಬೇವಿನ ಎಣ್ಣೆಯನ್ನ ಕುಡಿಸುವಂತಹ ಪದ್ಧತಿ ಹಿಂದಿನ ಕಾಲದಲ್ಲಿ ಇತ್ತು. ಹಾಗೆ ಮನೆಯಲ್ಲಿ ಏನಾದ್ರೂ ಮೆಗಟ್ಸ್ಗಳು ಅಥವಾ ಇನ್ಸೆಕ್ಟ್ಸ್ ಇತ್ತು ಅಂತಂದ ಸಂದರ್ಭದಲ್ಲೂ ಸಮೇತ ನಾವು ನೀರಿಗೆ 1-2 ಡ್ರಾಪ್ ಹಾಕಿ ಅದನ್ನ ಮನೆಯನ್ನ ಮಾಪ್ ಮಾಡುವಂತಹ ಒಂದು ಪದ್ಧತಿನ ಕೆಲವರು ಮಾಡ್ತಾರೆ. ಜೊತೆಗೆ ಈಗ ಸೊಳ್ಳೆಗಳೆಲ್ಲ ಬಂದಂತ ಸಂದರ್ಭದಲ್ಲಿ ನೋಡ್ಬೇಕು, ಬೇವಿನ ಎಲೆಯ ರಿಲೇಟೆಡ್ ಒಂದು ಏನು ಸಾಂಬ್ರಾಣಿ ಹೊಗೆಯನ್ನು ಹೇಗೆ ಮಾಡ್ತಾರೋ ಅದೇ ರೀತಿ ನೀವು ಬೇವಿನ ಎಣ್ಣೆ ಜೊತೆಗೆ ಎಳ್ಳೆ ಎಣ್ಣೆಯನ್ನು ಸಮ ಮಿಶ್ರಣ ಮಾಡಿ ಇಟ್ಕೋಬೇಕು. ಇಲ್ಲಿ ಒಂದು ಬೇವಿನ ಎಣ್ಣೆ 500 ಲೀಟರ್ ತಂದ್ರಿ,
ಹಾಗೇನೆ ಎಣ್ಣೆಯನ್ನ 500 ತಂದ್ರಿ, ಇದು 250 ಹಾಕಿ, ಇದು 250 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ. ಕಂಟಿನ್ಯೂಸ್ ಮಾಡೋರು ಫಸ್ಟ್ ಕಾಲ್ ಲೀಟ್ರು 200 ತಗೊಳ್ಳಿ. ಯಾಕೆಂದ್ರೆ 500 ತಗೊಂಡ್ಬಿಟ್ಟು ಅಯ್ಯೋ ನಾವು ಮಾಡೋಕ್ಕಾಗ್ಲಿಲ್ಲ ಅಂತೆಲ್ಲ, ಒಂದು ಸತಿ ನೀವು ಮಾಡಿದ್ರೆ ನಿಮಗೆ ಅದರದ್ದು ಎಫೆಕ್ಟ್ ಗೊತ್ತಾಗೇ ಆಗುತ್ತೆ. ಮಿಶ್ರಣ ಮಾಡಿ ಒಂದು ಬಾಟ್ಲಿಗೆ ಹಾಕೊಳ್ಳಿ. ಆ ನಂತರದಲ್ಲಿ ಒಂದು ತಟ್ಟೆಯಲ್ಲಿ 4 ದೀಪವನ್ನ ಇಟ್ಟು 5 ತಿರಿಗೆ ಅದನ್ನ ಹಾಕೊಳ್ಳಿ. ಆ ನಂತರದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಕೈಯಲ್ಲಿ ಏಲಕ್ಕಿಯನ್ನ ಇಟ್ಕೋಬೇಕು. ಅದರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಕೈಯಲ್ಲಿ ನಾವು ಸಣ್ಣದಾಗಿರುವಂತ ಕಲ್ ಸಕ್ಕರೆ ಅಂತ ಹೇಳ್ತೀವಿ, ಚಿಕ್ಕ ಇದರಲ್ಲಿ ಸಿಗ್ತದೆ ನೋಡಿ, ಅದು ದಪ್ಪದಲ್ಲ, ಸಣ್ಣದಾಗಿ ಕ್ರಿಸ್ಟಲ್ಸ್ ಅಂತ ನಾವು ಹೇಳ್ತೀವಿ. ಅದನ್ನ ನೀವು ಒಂದು ಕೈಯಲ್ಲಿ ಇಟ್ಕೋಬೇಕು. ಅದು ಬಲಗೈಯಲ್ಲಾದ್ರೂ ಇಟ್ಕೊಳ್ಳಿ, ಎಡಗೈಯಲ್ಲಾದ್ರೂ ಇಟ್ಕೊಳ್ಳಿ. ಇಟ್ಕೊಂಡು ನೀವು ನಿಮ್ಮ ಮನಸಾರೆ ಬೇಡ್ಕೋಬೇಕು. ಬೇಡ್ಕೊಂಡು ಏನು ಯಾವ ಕಾರಣಕ್ಕೆ ಮನೇಲಿ ನೆಗೆಟಿವ್ ಎನರ್ಜಿ ಇದೆಯಾ, ಅಥವಾ ಮಾಂತ್ರಿಕ ಬಾಧೆ ಪದೇ ಆಗ್ತಾ ಇದೆಯಾ, ಅಥವಾ ನಮಗೆ ಯಾರೋ ಶತ್ರುಗಳು ತೊಂದರೆಗಳು ಕೊಡ್ತಾ ಇದ್ದಾರೆ, ಅಥವಾ ಮನೆಗೆ ಯಾರೋ ಬಂದು ಹೋದ ಮೇಲೆ ನಮಗೆ ಜಗಳಗಳಾಗ್ತಾ ಇದೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ, ಅಥವಾ ನಮಗೆ ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಾವು ಇದನ್ನ ಮಾಡ್ಬೋದು. ಈಗ ಅನಾರೋಗ್ಯ ಬರ್ತಾನೆ ಇದೆ, ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಇದೆ, ಆದ್ರೆ ನಮಗೆಲ್ಲೂ ದಾರಿಗಳು ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನಾವು ಕಲ್ಲು ಸಕ್ಕರೆ, ಸಣ್ಣ ಕಲ್ಲು ಸಕ್ಕರೆ ಅಂತ ಹೇಳ್ತೀವಿ, ಆ ಕಲ್ಲು ಸಕ್ಕರೆ ಬಿಳಿದೇ ಬರುತ್ತೆ, ಆ ಬಿಳಿಯ ಕಲ್ಲು ಸಕ್ಕರೆ ಹಾಗೇನೆ ಏಲಕ್ಕಿಯನ್ನ ನಾವು ಕೈಯಲ್ಲಿ ಹಿಡ್ಕೊಂಡು ನಾವು ಮನಸಾರೆ ಕುಲದೇವರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಆ 4 ದೀಪ ಏನಿದೆ ಆ 4 ದೀಪಕ್ಕೆ ನೀವೇನ್ ಮಾಡ್ಬೇಕು, ಒಂದ್ಸತಿಗೆ ಇನ್ನೊಂದ್ಸತಿ ಹೀಗೆ 4ಕ್ಕೂ ಹಾಕಿ. ಆ ನಂತರದಲ್ಲಿ ಇನ್ನೊಂದು ಕಡೆ ಕಲ್ಸಕ್ರೆ ಚಿಕ್ಕದಿದೆಯಲ್ಲ ಅದನ್ನು ಹೀಗೆ ಹಾಕಿ 4 ಕಡೆನೂ ಹಾಕಿ ಮನಸಾರೆ ಬೇಡ್ಕೊಂಡು ನೀವೇನ್ ಮಾಡ್ಬೇಕು, ನಿಮ್ಮ ಮನೆಯ ಕಾರ್ನರ್ ಅಲ್ಲಿ ಇಡಬೇಕು. ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗಕ್ಕೆ ದಾರಿ ಆಗುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಪ್ರಿಯ ವೀಕ್ಷಕರು, ದಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೊರತು ಹೋಗೇ ಬಿಡುತ್ತೆ ಅಂತ ಅಲ್ಲ. ಯಾಕಂದ್ರೆ ಮನೆಯಲ್ಲಿ ಜಗಳಗಳಾಗುತ್ತಿರುತ್ತೆ, ನೆಗೆಟಿವ್ ಎನರ್ಜಿ ರಿಲೇಟೆಡ್ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಮಾಂತ್ರಿಕ ಬಾಧೆ ಆಗಿರೋದು, ಅದನ್ನೆಲ್ಲ ನೀವು ನೋಡಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಇದು ಯಾರಾದ್ರೂ ಫಸ್ಟ್ ನೋಡಿದ್ರೆ ಸಡನ್ ಆಗಿ ನಿಮಗೆ ಅರ್ಥ ಆಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಆ ನಂತರದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಯಾವಾಗ ಮಾಡ್ಬೇಕು, ವಾರಕ್ಕೆ ಒಮ್ಮೆ ಬದಲಾವಣೆ ಮಾಡಿ. ಅಂದ್ರೆ ಇವತ್ತು ಬಂದು ಮಂಗಳವಾರ ಅಥವಾ ಸೋಮವಾರ ಅಂತ ಅನ್ಕೊಳ್ಳಿ, ಅಥವಾ ಇವತ್ತು ಮಂಗಳವಾರ, ಈಗ ನೋಡಿದ್ರೆ ಇವಾಗ್ಲೂ ಮಾಡ್ಬೋದು, ಏನು ತಪ್ಪಿಲ್ಲ. ಈಗ ಟೈಮ್ ಬಂದು 8 ಗಂಟೆ ಮಾಡ್ಬೋದು, ಇಲ್ಲ ನಾಳೆ ಬೆಳಿಗ್ಗೆದ್ದು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೋದು, ಗುರುವಾರ ಮಾಡ್ಬೋದು, ಶುಕ್ರವಾರ, ವಾರದಲ್ಲಿ ಯಾವ ದಿನವೂ ಬೇಕಾದ್ರೂ ನೀವು ಮಾಡ್ಬೋದು, ಏನು ತಪ್ಪಿಲ್ಲ. ಆದರೆ ಪ್ರತಿ ವಾರಗಳಲ್ಲೂ ನೀವು ಮಾಡ್ಬೇಕಾಗುತ್ತೆ. ಯಾವ ವಾರ ಶುರು ಮಾಡಿರ್ತೀರಿ ಆ ವಾರದ ನೆಕ್ಸ್ಟ್ ವೀಕ್ ಮತ್ತೆ ಅದೇ ತರ, ಬುಧವಾರ ಮಾಡಿದ್ರೆ ಬುಧವಾರ, ಅದೇ ತರ ಕಂಟಿನ್ಯೂಸ್ ಆಗಿ ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ದಾರಿ ಆಗುತ್ತೆ. ಎಷ್ಟೋ ದಿನಗಳಿಂದ ಹಲವಾರು ಸಮಸ್ಯೆ, ನೆಗೆಟಿವ್ ಎನರ್ಜಿಯಿಂದ ಅಥವಾ ಮಾಂತ್ರಿಕ ಬಾಧೆಯಿಂದ, ವಿವಾಹದ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ವ್ಯಾಪಾರದಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಅಥವಾ ಏನು ಒಂದು ಮನೆ ಕಟ್ಟಕ್ಕೆ ಹೋಗ್ತಾ ಇರ್ತೀರಿ ಅದು ನಿಂತು ಹೋಗೋದು, ಈ ತರ ಹಲವಾರು ವಿಧಗಳಲ್ಲಿ ಸಮಸ್ಯೆಗಳು ಉಂಟಾಗ್ತಾರೆ. ಅಂತ ಸಮಸ್ಯೆಗೆ ನಿಮಗೆ ದಾರಿ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಇನ್ನೊಂದು ಪರಿಹಾರವನ್ನು ಸಮೇತ ನಾನು ಕೊಡ್ತೀನಿ, 2 ಪರಿಹಾರವನ್ನು ಕೊಟ್ಬಿಡ್ತೀನಿ. ಇನ್ನೊಂದು ಬಂದು ಎಕ್ಕದ ಎಲೆ ಅಂತ ನೀವೆಲ್ಲರೂ ನೋಡಿದಿರಿ. ಎಕ್ಕದ ಎಲೆ ಬಂದ್ಬಿಟ್ಟು ಅದರಲ್ಲಿ 2 ರೀತಿಯ ಎಕ್ಕದ ಗಿಡಗಳು ಬರುತ್ತೆ. ಒಂದು ಬಿಳಿ ಮತ್ತು ಒಂಥರ ಕೆಂಪು ಮಿಶ್ರಿತ, ಕೆಂಪು ಅಲ್ಲ ಒಂಥರ ಕಂದು ಮಿಶ್ರಿತ ಬರುತ್ತೆ. ಇನ್ನೊಂದು ಬಂದು ಬಿಳಿ ಎಕ್ಕದ ಗಿಡ ಅಂತ ನಾವು ಹೇಳ್ತೀವಿ. ಅಂತಹ ಬಿಳಿ ಎಕ್ಕದ ಗಿಡದ ಎಲೆಯನ್ನ ತಗೊಳ್ಳೋಕ್ಕಿಂತ ಮುಂಚೆ ನೀವು ಹೋಗ್ಬಿಟ್ಟು ಹಿಂದಿನ ದಿನವೇ ಎಕ್ಕದ ಎಲೆ ಅಂತ ಏನಿದೆ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಅರಿಶಿಣದ ನೀರನ್ನು ಹಾಕಿ ಆನಂತರ ಆ ಎಲೆಗೆ ಪ್ರಾರ್ಥನೆ ಮಾಡಿ ಆ ಎಲೆಯನ್ನ ತಗೊಂಡು ಬರ್ಬೇಕು. ತಂದ ನಂತರ ಇದು ಆದಷ್ಟು ಗುರುವಾರ ಹಿಂದಿನ ದಿನ ಮಾಡಿ ಶುಕ್ರವಾರ ದಿನಗಳಲ್ಲೂ ಮಾಡಿದ್ರೆ ಅತ್ಯಂತ ನಿಮಗೆ ಒಂದು ಲಾಭ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೆ ಕೊಟ್ಟಿರುವ ದುಡ್ಡು ಸಮೇತ ಬರುತ್ತೆ. ಒಂದು ಎರಡನೇದಾಗಿ ಇಂತಹ ಒಂದು ಬರೀ ಒಂದೇ ಒಂದು ಎಲೆಯನ್ನ ತಗೊಂಡು ಬಂದ್ರೆ ಸಾಕು, ಒಂದು 20 ಎಲೆ ತಗೊಂಡು ಬರಬೇಡಿ. ತಗೊಂಡು ಬಂದು ನೀವು ನಿಮ್ಮ ಅದನ್ನ ಶುದ್ಧ ಮಾಡಿ ಹಾರಿರುತ್ತೆ ನಿಮ್ಮ ದೇವತಾ ಕೋಣೆ ಅಂತ ಏನಿದೆ ಆ ದೇವತಾ ಕೋಣೆಯಲ್ಲಿ ತಂದು ಇಟ್ಬಿಡ್ಬೇಕು. ಬೆಳಿಗ್ಗೆನೆ ನೀವು ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತ ಏನಿದೆ ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ಒಂದು ಎಕ್ಕದ ಎಲೆಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬೇಕು. ಜೊತೆಗೆ ಒಂದು ಮಣ್ಣಿನ ದೀಪವನ್ನ ಹಚ್ಚಬೇಕು. ಒಂದು ಮಣ್ಣಿನ ದೀಪ
ಆದ್ರೆ ಇಲ್ಲಿ ಬಂದು ಏನಾಗುತ್ತೆ ಅಂತಂದ್ರೆ 2 ತಿರಿಯನ್ನೇ ಹಾಕೋಬೇಕಾಗುತ್ತೆ. 2 ತಿರಿಯನ್ನ ಹಾಕಿದ ನಂತರ ಅದು ನೀವು ಸಾಧ್ಯವಾದ್ರೆ ತುಪ್ಪದ ದೀಪ ಹಚ್ಚಿ, ಇಲ್ಲಾದ್ರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಇಲ್ಲದಿದ್ರೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ. ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯ ದೀಪವನ್ನು ಯಾರು ಸತತವಾಗಿ ಹಚ್ಚುತ್ತಾ ಬರ್ತಾರೋ ಅವರಿಗೆ ಅವರ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಅಂತಹ ಒಂದು ಮಣ್ಣಿನ ಹಣತೆಯನ್ನ ತೆಕೊಂಡು ಅದರ ಮೇಲೆ ತಟ್ಟೆಯನ್ನ ಇಟ್ಟು, ತಟ್ಟೆಯನ್ನು ಇಡಿ, ಅದಕ್ಕೇನು ಅಕ್ಕಿ ಗಿಕ್ಕಿ ಏನು ಬೇಡ, ರಂಗೋಲೆ ಇದ್ರೆ ರಂಗೋಲಿಯಲ್ಲಿ ಹಾಕಿ ಓಂ ಅಂತ, ಇಲ್ಲದ್ರೆ ಸ್ವಸ್ತಿಕ್ ಬರೀರಿ, ಇಲ್ಲದೆ ಇದ್ರೆ ಹಾಗೇನೇನೆ ಮನಸಾರೆ ನೆನೆಸ್ಕೊಂಡು ಆ ದೀಪವನ್ನ ಇಡಬೇಕಾಗುತ್ತೆ. ದೀಪವನ್ನು ಇಡಕ್ಕಿಂತ ಮುಂಚೆ ಎಲೆಯನ್ನ ಶುಚಿರ್ಭೂತರಾಗಿ ಮಾಡ್ಬೇಕಂದ್ರೆ ಶುದ್ಧ ಮಾಡ್ಬೇಕು. ಆ ನಂತರದಲ್ಲಿ ಆ ಎಲೆಯನ್ನ ಇಡಿ. ಎಲೆಯನ್ನ ಇಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಅದರ ಒಂದು ಮುಂದೆ ಕೂತ್ಬಿಟ್ಟು ನಿಮಗೆ ಮಾಂತ್ರಿಕ ಬಾಧೆಗೆ ದಾರಿ ಕೇಳ್ಕೊಳ್ಳಿ, ಆರೋಗ್ಯಕ್ಕೆ ದಾರಿ ಕೇಳ್ಕೊಳ್ಳಿ. ಜೊತೆಗೆ ಬಂದು ನಿಮಗೆ ಸರ್ಕಾರದ ರಿಲೇಟೆಡ್ ಕೆಲಸಗಳು ಆಗದೇ ಇದ್ರೇನು ಸಮೇತ ಆಗುತ್ತೆ. ಕೋರ್ಟ್ ಕಚೇರಿಗಳದ್ದು ಕೆಲಸಗಳು ಆಗುತ್ತೆ. ಅಥವಾ ಮನೆಯಲ್ಲಿ ಚಿನ್ನ ನಿಲ್ತಾ ಇಲ್ಲ, ಖಂಡಿತ ಆಗುತ್ತೆ. ಸಾಲ ಕೊಟ್ಟಿರ್ತೀರಿ, ಸಾಲ ಬರ್ತಾ ಇರಲ್ಲ, ಅದು ಸಮೇತ ನಿಮಗೆ ಬರ್ಲಿಕ್ಕೆ ಆರಂಭ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಿನ ಬೆಳಿಗ್ಗೆ ಎದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವೇ ಪೇರೆಂಟ್ಸು ನೀವು ಕೇಳ್ಕೋಬಹುದು. ಜೊತೆಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಏನಾದ್ರೂ ನೋವುಗಳಿತ್ತು, ಮಾಂತ್ರಿಕ ಬಾಧೆ ರಿಲೇಟೆಡ್ ನೋವಿತ್ತು, ಮದ್ದಿಡೋ ಕ್ರಿಯೆ ಬಾಧೆಗೆ ನೋವಿತ್ತು, ಎಲ್ಲೂ ನಮಗೆ ಪರಿಹಾರಗಳು ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀವು, ಯಾಕಂದ್ರೆ ಎಕ್ಕದ ಎಲೆ ಬಂದು ಗಣಪತಿಗೆ ಪ್ರಿಯ. ಯಾಕಂದ್ರೆ ಇಲ್ಲಿ ಬಂದು ನಾವು ಆ ಎಕ್ಕದ ಎಲೆಯ ಬೇರಿನಿಂದ ಅಥವಾ ಇದರಿಂದ ಗಣಪತಿಯನ್ನ ಮಾಡ್ತಾರೆ. ಜೊತೆಗೆ ನಿಮಗೆ ಸಾಧ್ಯವಾದ್ರೆ ಮಂತ್ರವನ್ನ ಜಪಿಸಬಹುದು. ಓಂ ಘಂ ಗಣಪತಿಯೇ ನಮಃ, ಓಂ ಘಂ ಗಣಪತಿಯೇ ನಮಃ, ಓಂ ಘಂ ಗಣಪತಿಯೇ ನಮಃ, ಓಂ ಘಂ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು 108 ಬಾರಿ ಆ ಎಕ್ಕದ ಎಲೆಯ ಮುಂದೆ ನೀವು ಜಪಿಸ್ಬೋದು. ಆ ನಂತರದಲ್ಲಿ ನೀವೇನ್ ಮಾಡ್ಬೇಕು, ಓಂ ಸೂರ್ಯ ದೇವಾಯ ನಮಃ, ಓಂ ಸೂರ್ಯ ದೇವಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಂಡು ನೀವು ಸೂರ್ಯಂದಾದ್ರೂ ಜಪಿಸಿ, ಅಥವಾ ಗಣಪತಿದಂತೂ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ಈ ಎಕ್ಕದ ಎಲೆ ತಂದಾಗ. ಯಾಕಂದ್ರೆ ಎಕ್ಕದ ಹೂವು ಅಥವಾ ಎಕ್ಕ ಅಂತ ಏನಿದೆ ಅದು ಬಂದು ಗಣಪತಿಗೆ ಪ್ರಿಯ ಅಂತ ನಾವು ಹೇಳ್ತೀವಿ. ಅದು ಇನ್ನೊಂದಿನ ಯಾವತ್ತಾದ್ರೂ ಮಾಡ್ತೀನಿ. ಸೊ ಇದು ಬಂದು ಇದನ್ನು ಹೇಳ್ತೀನಿ. ಹಾಗಾಗಿ ಈ ಎಕ್ಕದ ಎಲೆ ಮೇಲೆ ದೀಪವನ್ನು ಇಟ್ಟು ಆ ನಂತರದಲ್ಲಿ ಮನಸಾರೆ 108 ಬಾರಿ ನೀವು ಅದನ್ನ ಬೇಡ್ಕೋಬೇಕು. ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ. ಇದರಿಂದ ಬಂದು ನಿಮಗೆ ಮೂಲಾಧಾರ ಚಕ್ರದ ಸಮಸ್ಯೆಗಳಿದ್ರೆ, ಗರ್ಭದ ಸಮಸ್ಯೆಗಳಿತ್ತು ಅಂತಂದ್ರೆ, ಅಥವಾ ಮಲಬದ್ಧತೆ ಇತ್ತು ಅಂತಂದ್ರೆ ನಿಮಗೆ ದಾರಿ ಆಗುತ್ತೆ. ಒಂದೇ ಸತಿಗಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಎಗೇನ್ ರಿಪೀಟೆಡ್ ಆಗಿ ನೀವು ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಅಡ ಇಡ್ತಾ ಇರ್ತೀರಿ ಒಡವೆಗಳು, ಅದಕ್ಕೂ ಸಮೇತ ಪರಿಹಾರ ಆಗುತ್ತೆ. ಆ ಜೊತೆಗೆ ಮನೆಯಲ್ಲಿ ಪಕ್ಷಿಗಳು ಅಥವಾ ಏನಾದರೂ ಪ್ರಾಣಿಗಳು ತೆಕೊಂಡು ಬಂದು ನಾವು ಸಾಕಿದಂಥ ಸಂದರ್ಭದಲ್ಲಿ ಅದು ಸಾವಾಗ್ತಾ ಇದೆ ಅಥವಾ ಅದು ಓಡಿ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ನೀವು ಈ ತರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಹಲವಾರು ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಆದರೆ ಮಾಡೋಕ್ಕಿಂತ ಮುಂಚೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆ ನಾಳೆ ಚಂದ್ರಗ್ರಹಣ ಇದೆ ಅಂತ ಹೇಳ್ಬಿಟ್ಟು ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗ್ರಹಣದ ಎಫೆಕ್ಟ್ ಇರುತ್ತೋ, ಎಲ್ಲೋ ಆದ ಕೊರೋನಾ ಇಲ್ಲಿ ನಮಗೆ ಹೇಗೋ ಎಫೆಕ್ಟ್ ಆಗಿದೆಯೋ ಅದೇ ತರ ಆ ಭೂಮಿಯ, ಯಾಕಂದ್ರೆ ರಾಹು ಮತ್ತು ಚಂದ್ರನ ಯುತಿ ಆದಾಗಲೇ ಚಂದ್ರಗ್ರಹಣ, ಜೊತೆಗೆ ನಾಳೆ ಹುಣ್ಣಿಮೆ. ನಾಳೆ ಇದನ್ನ ಯಾರಾದ್ರೂ ಆರಂಭ ಮಾಡಿದ್ರೆ ಅತ್ಯಂತ ಫಲದಾಯಕವಾಗಿ ಆಗೇ ಆಗುತ್ತೆ ಪ್ರಿಯ ವೀಕ್ಷಕರೇ. ನೋಡಿ, ಎಕ್ಕದ ಎಲೆ ನಾನು ಹೇಳಿದೆ ಶುಕ್ರವಾರ ತಗೊಂಡು ಬಂದ್ರೆ ಇನ್ನೂ ಒಳ್ಳೇದು, ಗುರುವಾರ ಸಂಜೆ ಅಂತ. ಆದ್ರೆ ನಾಳೆ ಹುಣ್ಣಿಮೆ ಇರೋದ್ರಿಂದ ನಾಳೆ ಅಂದ್ರೆ ನಾಳೆ ಬೆಳಿಗ್ಗೆ ನೀವು ಹೋಗಿ ಶುಚಿರ್ಭೂತರಾಗಿ ಎಕ್ಕದ ಎಲೆ ಬುಡಕ್ಕೆ ನೀರು ಹಾಕಿ ಅರಿಶಿನವನ್ನು ಹಾಕಿ ನಮಸ್ಕಾರ ಮಾಡಿ ತಗೊಂಡು ಬಂದು ಅವತ್ತೇ ಶುರು ಮಾಡಿ, ಸಂಜೆಯಿಂದ ಶುರು ಮಾಡಿದ್ರು ಸಮೇತ ನಿಮಗೆ ಅತ್ಯಂತ ಒಳಿತಾಗುತ್ತೆ. ಮೇಡಮ್ ನನಗೆ ಸಮಯ ಇಲ್ಲ, ವಾರಕ್ಕೊಂದಿನ ಮಾಡ್ರಿ, 15 ದಿನಕ್ಕೊಂದಿನ, 10 ನಿಮಿಷ. ನೀವು ಸ್ಟಾರ್ಟಿಂಗ್ ನಿಮ್ಗೆ ಎನಿ ರೆಮಿಡೀಸು ಮಾಡೋತ್ತಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಕೊಡುವಂಥ ಪರಿಹಾರಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದ್ರೂ ನನ್ನ ಚಾನಲ್ನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಾದ್ರೂ ಮೊದಲನೇ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ. ಮದ್ದಿಡು ಕ್ರಿಯೆ, ಶಾಪ ರಿಲೇಟೆಡು, ಸಂತಾನದ ಸಮಸ್ಯೆ, ವಿವಾಹದ ಸಮಸ್ಯೆ, ಆಮೇಲೆ ಜೊತೆಗೆ ಮಾಂತ್ರಿಕ ಬಾಧೆ ಅಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಪರಿಹಾರಗಳನ್ನ 2 ನಿಮಿಷ 1 ನಿಮಿಷ ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಅಂತಹ ವಿಡಿಯೋಗಳನ್ನ ನೀವು ನೋಡಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಎಕ್ಕದ ಎಲೆದು ನಾನು ಹೇಳಿದ್ದೆ, ಆ ಎಕ್ಕದ ಎಲೆನ 3 ದಿನ ನೀವು ದೀಪ ಹಚ್ಚಬೇಕಾಗುತ್ತೆ.
ಈ 4 ದೀಪಗಳು ಬಂದು ಒಂದು ದಿನ, ಎಗೇನ್ ಬಂದು ನೆಕ್ಸ್ಟ್ ವೀಕು. ಈ ಎಕ್ಕದ ಎಲೆಯದನ್ನು 3 ದಿನ ನೀವು ದೀಪ ಹಚ್ಚಬೇಕು. ಗುರುವಾರ, ಶುಕ್ರವಾರ, ಶನಿವಾರ. ಅಥವಾ ಬುಧವಾರ ಮಾಡಿದ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಹೀಗೆ ವಾರದಲ್ಲಿ 3 ದಿನ ಹಚ್ಚಿ ಅದೇ ಎಲೆಯ ಮೇಲೆ ಹಚ್ಚಬೇಕು. ಆ ನಂತರದಲ್ಲಿ ಆ ಎಲೆಯನ್ನು ನೀವೇನ್ ಮಾಡಬೇಕು ಅಂದ್ರೆ ದೇವವೃಕ್ಷಗಳು ಅಥವಾ ಅರಳಿ ಮರ ಅಥವಾ ನಿಮ್ಮ ಮನೆಯ ಹಿಂಭಾಗದಲ್ಲಿ ಇರುವಂತಹ ಗಿಡಕ್ಕೆ ಹಾಕೋದ್ರಿಂದ ನಿಮಗೆ ಆದಷ್ಟು ಒಂದು ಪಾಸಿಟಿವ್ ಆಗಿರೋ ಎನರ್ಜಿ ಬರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ತಿಕ್ಕಾಟಗಳು ಕಮ್ಮಿ ಆಗುತ್ತೆ, ಕೆಲಸ ಮಾಡೋ ಜಾಗದಲ್ಲಿ ತಿಕ್ಕಾಟಗಳು ಕಮ್ಮಿ ಆಗುತ್ತೆ, ಆರೋಗ್ಯ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ. ಆದರೆ ಯಾವುದೇ ರೀತಿಯ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ 100ಕ್ಕೆ 100 ಭಾಗ 90 ಭಾಗ ಮೈ ಹಿಡಿದಾಗ ನಮ್ಮಂಥವರ ಮುಖಾಂತರನೇ ನೀವು ಹೋಗಿ ಪರಿಹಾರ ಮಾಡಿಸ್ಕೋಬೇಕು ಅಂತ ಹೇಳ್ತೀನಿ. ಯಾರಿಗಾದ್ರೂ ನನ್ನ ಕನ್ಸಲ್ಟೇಷನ್ ಬೇಕು ಅಂದರೆ 7019806593. ಹಾಗೆ ನಕಾರಾತ್ಮಕ ಶಕ್ತಿಯ ರಿಲೇಟೆಡ್ ಮನೆಗೆ ಧೂಪ ಬೇಕು ಅಂತಿದ್ದಂಥ ಸಂದರ್ಭದಲ್ಲಿ ಅದಕ್ಕೂ ಸಮೇತ ಆರ್ಡರ್ ಮಾಡ್ಬೋದು. ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ. ಯಾರಿಗಾದ್ರೂ ಕನ್ಸಲ್ಟೇಷನ್ ಬೇಕಾದಂಥ ಸಂದರ್ಭದಲ್ಲಿ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ. ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ ಪ್ರೇಕ್ಷಕರೇ. ಒನ್ಸ್ ಅಗೇನ್ ನಮಸ್ತೆ. ಥ್ಯಾಂಕ್ ಯು.